ಎಲ್ಲ ಅಡ್ಡಂಬಡ್ಡ ಮಾಡಿದ್ದಾರೆ. ಆ ಕಡೆ ನೀರು ಬರೋಂಗಿಲ್ಲ, ಹೋದರೆ ಅದ್ಯಾವ ಜಾಗ ಆ ಕಡೆ ನೀರು ಹೋಗಿ ಮಾಡಿಲ್ಲ ರೀ ಇವರು. ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ನೀಟಾಗಿ ಆಗುತ್ತೆ. 2 ರೂಪಾಯಿ ಹೇಳ್ತಾನೆ, 5 ರೂಪಾಯಿ ಕಮ್ಮಿ ಕೊಟ್ಟು ಬಿಡಲ್ಲ. ಜನ ಯಾವಾಗ ಇಲ್ಲ 5 ರೂಪಾಯಿ ಕೊಟ್ಟಿದ್ದಾರೆ, 5 ರೂಪಾಯಿನೇ ಸರ್ ತಗೊಳ್ಳೋದು. ಹಾಂ 5 ರೂಪಾಯಿ ಅಲ್ಲಿ ಕೋಡ್ ಹಾಕಲ್ಲ. 2 ರೂಪೀಸ್ ಜೂಟ್ ಬಾಲ್ನ ನನಗೆಲ್ಲ ಗೊತ್ತಿಲ್ಲ. 2 ರೂಪಾಯಿ ಬಾಲ್ ಹಾಕ್ತಾರೆ. ಇಲ್ಲಿ ಇದಾಕ್ರಿ ರವಿ, ಸ್ಕ್ಯಾನರ್ ಹಾಕಿ ಜನ ತೋರಿಸ್ಬಿಟ್ಟು ಹೋಗ್ತಾರೆ. 2 ರೂಪಾಯಿ ಸರ್ ಏನು ಬಡವ್ರಿಗೊಂದು ಮನೆ ಕೊಡಿ ಸರ್. ಇಲ್ಲಿ ನೋಡಿ ಚಾರ್ಪೇಟೆಯಲ್ಲಿ 50 ವರ್ಷದಿಂದ ಇದೆ. ಇದು ಮಾಡ್ಬೇಕು, ನಮ್ಮ ಜೀವನ ನಡಿಬೇಕು ಸರ್. ನಾನು ಮನೆ ಕೊಡೋಕ್ಕೆ ಸರ್ಕಾರ ಅಲ್ಲ. ನಮ್ಮ ಕಷ್ಟ ನಮಗೆ, ನಿಮ್ಮ ಕಷ್ಟ ನಿಮಗೆ. ಈ ದೇಶದಲ್ಲೆಲ್ಲ ಬಡವ್ರೆ ನೋಡ್ರಿ. ಔಟ್ಲೈಸ್ ಸಿಸ್ಟದಲ್ಲಿ ಇಷ್ಟು ಕೊಡಿ ಅವ್ರಿಗೆ. ಬಾಡಿಗೆ ಮಾಡ್ಬೇಕು ಆದರೆ ನಾವು ಕಟ್ಟಬೇಕು, ನಮ್ಮ ಜೀವನ ಇಲ್ಲೊಂದು ಬೋರ್ಡ್ ಹಾಕ್ಸಿ. ಬಸ್ ಸ್ಟ್ಯಾಂಡ್ ರೋಡಲ್ಲಿ ಎನ್ಕ್ರೋಚ್ಮೆಂಟ್ ಇಲ್ಲ ಸರ್. ಇವ್ರ ಪ್ರಾಪರ್ಟಿ KSRTC ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಇಲ್ಲ ಸರ್. ಆ ಕಡೆ ಚರಂಡಿ ಇದೆ ಸರ್. ಕಾಂಪೌಂಡ್ನ ಆ ಕಡೆಗಳು ಚರಂಡಿ ಇದೆ. ಅದ್ಯಾವ್ದು ಬರ್ತದೆ? ಪುರಸಭೆ ಇದಾಕಲ್ಲ QR ಕೋಡು ಕಾಂಪೌಂಡ್ ಏನು ಆಚೆ ಹೋಗ್ಬೇಕು ಸರ್. ಆಚೆ ಚರಂಡಿ ಇದೆ. ಕಾಂಪೌಂಡ್ ಪುರಸಭೆ ಒಳ್ಳೆ ಬಸ್ ಸ್ಟ್ಯಾಂಡ್ ಅಂತ ಯಾವಾಗ ಆಯಿತು. ಯಾವ ಇದ್ದೀರಲ್ಲ, ಬಸ್ಸು ಬರ್ತಾ ಇಲ್ವಾ? ಎಷ್ಟೊತ್ತು ಬಸ್ಸು? ಎಷ್ಟೊತ್ತು ಬಸ್ಸು? 1 ಗಂಟೆಗೆ ಬರ್ತಾರೆ ಗಾಡಿಗಳು. ಅಲ್ಲಿವರೆಗೆ ಗಾಡಿಗಳು ಇರೋದಿಲ್ಲ ಸರ್. ಸಾಯಂಕಾಲ 6 ಗಂಟೆ 5 ಗಂಟೆ ಮೇಲೆ ಪ್ಲಸ್ ಬೆಳಿಗ್ಗೆ ಡ್ಯೂಟಿ ಟೈಮ್ ಏನಿತ್ತು ಆ ಟೈಮಲ್ಲಿ ಮೈಸೂರಿಗೆ ಗಾಡಿ ಗಾಡಿ 9 ಗಂಟೆ ಮೇಲೆ 9 ಮೇಲೆ ಬರ್ತವೆ. ಇಲ್ಲ ಗಾಡಿ ಇಲ್ಲ. ನಾವು ಗಾಡಿಗಳಿಗಲ್ಲ. ಅವು ಚಂದ್ರಪಣ್ಣ ಹಾಕೊಂಡು ಬರ್ತಾವಲ್ಲ, ಸ್ವಲ್ಪ ಲೇಟ್ ಆಗ್ತಾವೆ ಅಷ್ಟೇ. ಅವರು ನೀವು ಇದು ಮಾಡ್ಬೇಕು. ಡಿಪೋ ಗಾಡಿ ಇದೆಯಲ್ವ ಸರ್? ಡಿಪೋ 12 ಗಂಟೆ ಭಾನುವಾರ ಆಯ್ತು ಅಂದ್ರೆ ಸಾಕು. 12 ಗಂಟೆ ಮೇಲೆ ಒಂದು ಬಸ್ ಬರಲ್ಲ. ಮೈಸೂರು ಸೈಡ್ಗೆ ಬಸ್ಸೇ ಇರಲ್ಲ. ತುಂಬಾ ಸಮಸ್ಯೆ ಆಗಿದೆ ಸರ್. ಬೆಳಿಗ್ಗೆ ಮೈಸೂರು ಸೈಡ್ ಬಸ್ಸೇ ಬರಲ್ಲ. 2 ಅವರ್ 3 ಅವರ್ಗೆ ಒಂದೊಂದು ಗಾಡಿ ಬರ್ತದೆ. ಅದು ತುಂಬಾ ಹತ್ರ 2 ಬಸ್ ಗಾಡಿ ನಿಂತ್ಕೊಂಡಿರ್ತದೆ. ಪುನೀತ್ ಅಂತ ಸರ್. ನಮ್ಮ ಫೋನ್ ನಂಬರ್ ಹೇಳಿ. 966 ಲೋಕಾಯುಕ್ತ ಬೆಂಗಳೂರು ಸೆಂಟ್ರಲ್ ಆಫ್ 2 ಬೋರ್ಡ್ ಹಾಕ್ತೇನೆ. ಆಮೇಲೆ ನೀವು ಫಸ್ಟ್ ಇಂಪಾರ್ಟೆಂಟು ಸ್ಕ್ಯಾನರ್ ಹಾಕ್ಬೇಕು. ಈಗ ನಾನು ನೋಡಬೇಕು. ಇದೆಲ್ಲ ಕ್ಲೀನ್ ಮಾಡ್ತೀನಿ. ನೀವು ಫಸ್ಟು ನನಗೆ ರಿಪೋರ್ಟ್ ಕೊಡಿ. ಏನಾಗಿ ನೋಡಿ ಗರ್ಬೇಜ್ ಎಲ್ಲ ಹಾಕಿದೆ, ಎಲ್ಲ ಗಲೀಜು, ಅದು ಹೋಗಲ್ಲ. ಎಲ್ಲ ಇಲ್ಲೇ ನೀವು ಆರಾಮಾಗಿರ್ರಿ. ನಿಮ್ಮ ಮ್ಯಾನೇಜರ್ ನೀವು ಆರಾಮಾಗಿ ಡ್ಯಾಮೇಜರ್ ಆಗಿರಿ. ನಿಮ್ಮ ಮ್ಯಾನೇಜರ್ ಎಲ್ಲ ಡ್ಯಾಮೇಜ್ ಆಗ್ಕೊಂಡು ನೀವು ನಿಮ್ಮ ಮನೆ ಹೆಂಗೆ ಇಟ್ಕೊತೀರಾ? ಆನ್ಸರ್ ಮಾಡ್ಬೇಕು. ನಿಮ್ಮ ಕೈಯಲ್ಲಿ ಆಗುತ್ತೆ ಇಲ್ಲ ಅಷ್ಟು ಹೇಳಿ. ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಅದೆಲ್ಲ ಬೇಕಾಗಿಲ್ಲ. ಎಲ್ಲ ಕ್ಲೀನ್ ಮಾಡಿ, ಫಸ್ಟ್ ಕ್ಲೀನ್ ಮಾಡಿ. ನಾವು ಹತ್ರ ಹೋಗೋಕ್ಕಾಗಲ್ಲ. ಅಲ್ಲಿ ಎಲ್ಲಿ ಚರಂಡಿ ನೋಡ್ಬೇಕು ಕಾಣ್ತಾ ಇಲ್ಲ. ಅದು ಡೇ ಬೈ ಡೇ ಮುಚ್ಕೊಂಡು ಬರುತ್ತೆ ಒಳಗಡೆ ನೀರು. ನೀವು ಕ್ಲೀನಾಗಿ ಎಲ್ಲ ನೀರು ಹೋಗ್ಬೇಕು. ಎಲ್ಲ ಕ್ಲೀನ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲಲ್ಲ. ನಿಮಗೆ ಇಂಟ್ರೆಸ್ಟ್ ಇಲ್ಲ, ನೀವೇ ಕ್ಲೀನ್ ಇಲ್ಲ. ಇನ್ನು ಚರಂಡಿ ಕ್ಲೀನ್ ಮಾಡ್ಕೊತೀರಿ. ನಿದ್ದೆ ಎದ್ಬಿಟ್ಟು ಹಂಗೆ ಬಂದಿದ್ದೀರಾ. ನೀವು ಡಿಪೋ ಮ್ಯಾನೇಜರು ನೀಟಾಗಿ ಶೇವ್ ಮಾಡ್ಕೊಂಡು ನೀಟಾಗಿ ಬರ್ಬೇಕು ರೀ. ಊಟ ಮಾಡಬೇಕು. ನೀವೇ ಕ್ಲೀನ್ ಇಲ್ಲ, ಇನ್ನೇನು ಕ್ಲೀನ್ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.